ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ನಾನು ರೋಹನ್ ಜವಳಿ. ಎಲ್ಲರಿಗೂ ವೇದಶಾಲಾಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಭಾರತದಲ್ಲಿ ರಾಜ್ಯಗಳು ಯಾವ ರೀತಿಯಾಗಿ ರಚನೆಗೊಂಡವು ಅಂತಕ್ಕಂಥ ಒಂದು ವಿಶೇಷ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ಬಹಳ ಸರಳವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಭಾರತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಅಂದ್ರೆ 1947 ಆಗಸ್ಟ್ 15ಕ್ಕಿಂತ ಮೊದಲು ರಾಜ್ಯಗಳಂತಕ್ಕಂಥ ಪರಿಕಲ್ಪನೆ ಇದ್ದಿದ್ದಿಲ್ಲ. ಇದರ ಬದಲಾಗಿ ಪ್ರಾಂತ್ಯಗಳಂತಕ್ಕಂತಹ ಕಲ್ಪನೆ ಇತ್ತು. ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಡುವುದಕ್ಕಿಂತ ಮೊದಲು ಭಾರತದಲ್ಲಿ ಸುಮಾರು 550ಕ್ಕಿಂತ ಹೆಚ್ಚಿನ ಪ್ರಾಂತ್ಯಗಳು ಇದ್ದವು ಅಂತ ಹೇಳಿ ನಾವು ಗುರುತಿಸ್ತೇವೆ. ಯಾವಾಗ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ನೀಡ್ತಾರೆ, ಭಾರತವನ್ನ 3 ತುಂಡುಗಳನ್ನಾಗಿ ಮಾಡ್ತಾರೆ. ಒಂದು ಈಸ್ಟ್ ಪಾಕಿಸ್ತಾನ, ಮತ್ತೊಂದು ವೆಸ್ಟ್ ಪಾಕಿಸ್ತಾನ, ನಡುವೆ ಭಾರತ. ಹೀಗೆ 3 ತುಂಡುಗಳನ್ನ ಮಾಡಿದಾಗ ಭಾರತದ ಪ್ರಾಂತ್ಯಗಳಿಗೆ ಬ್ರಿಟಿಷರು ಹೇಳುವುದೇನಪ್ಪಾ ಅಂತಂದ್ರೆ, ಯಾವ ಪ್ರಾಂತ್ಯಕ್ಕೆ ಭಾರತದ ಒಕ್ಕೂಟಕ್ಕೆ ಸೇರುವ ಆಸೆ ಇದೆಯೋ ಅವರು ಭಾರತದ ಒಕ್ಕೂಟಕ್ಕೆ ಸೇರಬಹುದು. ಯಾವ ಪ್ರಾಂತ್ಯಕ್ಕೆ ಪಾಕಿಸ್ತಾನದ ಒಕ್ಕೂಟಕ್ಕೆ ಸೇರುವ ಆಸೆ ಇದೆಯೋ ಅವರು ಪಾಕಿಸ್ತಾನದ ಒಕ್ಕೂಟವನ್ನ ಸೇರಬಹುದು. ಹೀಗೆ ಈ ನಿಯಮಗಳನ್ನ ಮಾಡಿ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನ ನೀಡ್ತಾರೆ. ತದನಂತರದಲ್ಲಿ ಕೆಲವೊಂದಿಷ್ಟು ಪ್ರಾಂತ್ಯಗಳು ಸ್ವ ಇಚ್ಛೆಯಿಂದ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳ್ಳುತ್ತವೆ. ಇನ್ನು ಕೆಲವೊಂದಿಷ್ಟು ಪ್ರಾಂತ್ಯಗಳು ಬೇರೆ ಬೇರೆ ರೀತಿಯಾಗಿ, ಅಂದ್ರೆ ನಾವು ಸ್ವತಂತ್ರವಾಗಿ ಇರ್ತೇವೆ ಅಥವಾ ನಾವು ಪಾಕಿಸ್ತಾನಕ್ಕೆ ಸೇರ್ತೇವೆ ಅಂತಕ್ಕಂತಹ ಉದ್ದಟತನವನ್ನ ತೋರಿಸ್ತವೆ. ಅಂತಹ ಸಮಯದಲ್ಲಿ ಭಾರತದ ಗೃಹ ಮಂತ್ರಿ ಮತ್ತು ಉಪ ಪ್ರಧಾನ ಮಂತ್ರಿ ಆದಂತಹ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಆ ಎಲ್ಲ ಪ್ರಾಂತ್ಯಗಳನ್ನ ಭಾರತದಲ್ಲಿ ಒಗ್ಗೂಡಿಸಲು ಯಶಸ್ವಿಯಾಗ್ತಾರೆ. ಹಲವಾರು ವಿಧಾನಗಳ ಮೂಲಕ ಸಾಮ, ದಾನ, ದಂಡ ಅನೇಕ ವಿಧಾನಗಳನ್ನ ಬಳಸಿ ಆ ಪ್ರಾಂತ್ಯಗಳನ್ನ ಭಾರತಕ್ಕೆ ಸೇರ್ಪಡೆಗೊಳಿಸ್ತಾರೆ. ಹೀಗೆ ಸೇರ್ಪಡೆಗೊಳಿಸಿರುವ ಕಾರಣಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರಿತೇವೆ. ಸೊ ಹೀಗೆ ಇವೆಲ್ಲವನ್ನ ಸೇರಿಸಿದಾಗ ಸ್ವತಂತ್ರ ನಂತರದಲ್ಲಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪ್ರಾಂತ್ಯಗಳನ್ನ ತೆಗೆದುಕೊಂಡು 4 ವಿಭಾಗಗಳಲ್ಲಿ 29 ಪ್ರಾಂತ್ಯಗಳನ್ನ ಮಾಡಲಾಯಿತು. ದೇಶೀಯ ಪ್ರಾಂತ್ಯಗಳು 9, ಬ್ರಿಟಿಷ್ ಆಳ್ವಿಕೆಯ ಪ್ರಾಂತ್ಯಗಳು 9, ಕಮ್ಯುನಿಸ್ಟ್ ಆಡಳಿತದಲ್ಲಿರ್ತಕ್ಕಂತಹ ಪ್ರಾಂತ್ಯಗಳು 10, ಒಂದು ಅಂಡಮಾನ್ ನಿಕೋಬಾರ್ ದ್ವೀಪ. ಸೊ ಹೀಗೆ 29 ಪ್ರಾಂತ್ಯಗಳನ್ನಾಗಿ ಮಾಡಲಾಯಿತು ಆಫ್ಟರ್ ಇಂಡಿಪೆಂಡೆನ್ಸ್. ಕಾಲ ಕಳೆದಂತೆ ಭಾಷೆಗಳ ಆಧಾರದ ಮೇಲೆ ಪ್ರತ್ಯೇಕವಾದಂತಹ ರಾಜ್ಯವನ್ನ ರಚನೆ ಮಾಡ್ಬೇಕಂತಕ್ಕಂತಹ ಕೂಗು ಭಾರತದ ಎಲ್ಲೆಡೆ ಜೋರಾಗ್ತಾ ಹೋಗತ್ತೆ. ಈ ಕೂಗಿಗೆ ಮಣಿದಂತಹ ಸರ್ಕಾರ 1948 ಜೂನ್ 17ಕ್ಕೆ ಎಸ್.ಕೆ. ಧಾರ್ ಅಂತಕ್ಕಂಥ ವ್ಯಕ್ತಿಯ ಮುಂದಾಳತ್ವದಲ್ಲಿ ಒಂದು ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ. ಈ ಕಮಿಟಿ ಭಾರತವನ್ನೆಲ್ಲ ಸಂಚಾರ ಮಾಡಿ ಯಾವ ಯಾವ ರಾಜ್ಯಗಳನ್ನು ರಚಿಸಬಹುದು ಅಂತಕ್ಕಂಥ ವರದಿಯನ್ನ ತಯಾರು ಮಾಡುತ್ತೆ. 1948 ಡಿಸೆಂಬರ್ನಲ್ಲಿ ಇದು ತನ್ನ ವರದಿಯನ್ನ ಮಂಡಿಸುತ್ತೆ. ಆ ವರದಿಯಲ್ಲಿ ಏನಿರುತ್ತಪ್ಪ ಅಂತಂತಂದ್ರೆ, ಭಾರತವನ್ನ ಭಾಷೆಗಳ ಆಧಾರದ ಮೇಲೆ ರಚಿಸಲು ಸಾಧ್ಯವಿಲ್ಲ. ಯಾಕೆ? ಭಾರತದಲ್ಲಿ ಸುಮಾರು 1400ಕ್ಕಿಂತ ಅಧಿಕ ಭಾಷೆಗಳಿವೆ. ಅಂದ್ರೆ 1400ಕ್ಕಿಂತ ಅಧಿಕ ಭಾಷೆಗಳಿವೆ ಅಂದಾಗ ಭಾರತವನ್ನ ಅಷ್ಟು ರಾಜ್ಯಗಳನ್ನಾಗಿ ಮಾಡಲು ಅಸಾಧ್ಯ. ಸೊ ರಾಜ್ಯಗಳ ರಚನೆಯ ಒಂದು ಕಾನ್ಸೆಪ್ಟ್ ಅನ್ನ ಕೈ ಬಿಡಬೇಕು ಅಂತ ಹೇಳಿ ಈ ಕಮಿಟಿ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ. ಆದ್ರೆ ಈ ವರದಿಯ ನಂತರ ಪ್ರತ್ಯೇಕ ಭಾಷೆಗಳಿಗೆ ಅನುಗುಣವಾಗಿ ರಾಜ್ಯವನ್ನ ರಚಿಸುವ ಕೂಗು ಮತ್ತಷ್ಟು ಜೋರಾಗತ್ತೆ. ಸೊ ಅವಾಗ ಸರ್ಕಾರ 1948 ಡಿಸೆಂಬರ್ನಲ್ಲಿ JVP ಅಂತಕ್ಕಂಥ ಒಂದು ಕಮಿಟಿಯನ್ನ ಫಾರ್ಮ್ ಮಾಡುತ್ತೆ. JVP ಅಂದ್ರೆ ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. ಈ 3 ಜನ ಇರತಕ್ಕಂಥ ಒಂದು ಕಮಿಟಿಯನ್ನ JVP ಯನ್ನ ಫಾರ್ಮ್ ಮಾಡಿ ಇದು ಅಧ್ಯಯನವನ್ನ ಮಾಡುತ್ತೆ. ಹಲವಾರು ದಿನಗಳ ಸಮಯ ಭಾರತದಾದ್ಯಂತ ಸಂಚಾರ ಮಾಡಿ ಭಾರತದಲ್ಲಿರ್ತಕ್ಕಂಥ ಭಾಷೆಯ ಆಧಾರದ ಮೇಲೆ, ಪ್ರದೇಶದ ಆಧಾರದ ಮೇಲೆ ಯಾವ ರೀತಿಯಾಗಿ ರಾಜ್ಯಗಳನ್ನ ರಚನೆ ಮಾಡ್ಬೇಕಂತಕ್ಕಂತಹ ಒಂದು ವರದಿಯನ್ನ ಸಿದ್ಧಪಡಿಸ್ತಾರೆ. JVP ಸಮಿತಿ 1949 ಏಪ್ರಿಲ್ 1ಕ್ಕೆ ತನ್ನ ವರದಿಯನ್ನ ನೀಡುತ್ತೆ. ಈ ವರದಿಯಲ್ಲಿಯೂ ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನು ರಚಿಸುವಂತಿಲ್ಲ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆದರೆ ಆಗಲೇ ಭಾಷೆಗಳಿಗೆ ಅನುಗುಣವಾಗಿ ರಾಜ್ಯ ಬೇಕೇ ಬೇಕು ಎಂಬಂತಹ ಕೂಗು
ಮತ್ತಷ್ಟು ಜೋರಾಗಿ ಹಲವಾರು ಕಡೆ ಹಿಂಸಾತ್ಮಕ ಪ್ರತಿಭಟನೆಗಳು, ಅಹಿಂಸಾತ್ಮಕ ಹೋರಾಟಗಳು ನಡೀತಾ ಇರ್ತವೆ. ಇದೇ ಸಮಯದಲ್ಲಿ 1953ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಭಾಷೆಗಳಿಗೆ ಅನುಗುಣವಾಗಿ ಪ್ರತ್ಯೇಕ ರಾಜ್ಯವನ್ನ ರಚಿಸಬೇಕು, ಆಂಧ್ರ ಪ್ರದೇಶವನ್ನ ರಚನೆ ಮಾಡ್ಬೇಕಂತೇಳಿ ಪೊಟ್ಟಿ ಶ್ರೀರಾಮುಲು ಅವರು 58 ದಿನಗಳ ಕಾಲ ಉಪವಾಸವನ್ನ ಮಾಡ್ತಾರೆ. ಆದರೆ ಸರ್ಕಾರ ಈ ಉಪವಾಸಕ್ಕೆ ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನ ನೀಡೋದಿಲ್ಲ. ಆ ಸಂದರ್ಭದಲ್ಲಿ ಪೊಟ್ಟಿ ಶ್ರೀರಾಮುಲು ಅಂತಕ್ಕಂತಹ ಪ್ರತಿಭಟನಾಕಾರರು ತೀರ್ಕೊಳ್ತಾರೆ, ಮರಣ ಹೊಂತಾರೆ. ಇವರ ಮರಣದ ನಂತರ ಈ ಪ್ರತಿಭಟನೆ ಕೂಗು ಅಹಿಂಸಾತ್ಮಕ ಹೋರಾಟಕ್ಕೆ ದೊಂಬಿಯ ರೀತಿ, ಟಂಗೆಯ ರೀತಿ ಪ್ರತಿಭಟನೆ ತೀವ್ರ ರೂಪಕ್ಕೆ ಹೋಗುತ್ತೆ. ಸರ್ಕಾರ ಈ ಪ್ರತಿಭಟನೆಗೆ ಮಣಿದು 1953 ಅಕ್ಟೋಬರ್ 1ಕ್ಕೆ ಭಾರತದ ಮೊದಲ ರಾಜ್ಯವನ್ನಾಗಿ ಆಂಧ್ರ ಪ್ರದೇಶವನ್ನ ರಚಿಸಲಾಗತ್ತೆ. ಸೊ ಭಾರತದ ಒಂದು ಭಾಗಕ್ಕೆ ರಾಜ್ಯವನ್ನ ರಚಿಸಿದ ಮೇಲೆ ಉಳಿದಂತಹ ಪ್ರಾಂತ್ಯಗಳಿಗೂ ರಾಜ್ಯಗಳನ್ನ ರಚಿಸುವುದು ಅನಿವಾರ್ಯವಾಗತ್ತೆ. ಸೊ ಆ ಸಮಯದಲ್ಲಿ ಸರ್ಕಾರ 1953ಕ್ಕೆ ಫಜಲ್ ಅಲಿ ಆಯೋಗವನ್ನ ನೇಮಕ ಮಾಡ್ತಾರೆ. ಈ ಆಯೋಗ ಭಾರತಾದ್ಯಂತ ಸಂಚಾರ ಮಾಡಿ ಭಾರತದ ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ, ಭೂಪ್ರದೇಶ ಎಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಸರ್ಕಾರಕ್ಕೆ ವರದಿಯನ್ನ ಕೊಡ್ತಾರೆ. 1956ರಲ್ಲಿ ಭಾರತದಲ್ಲಿ ಒಟ್ಟು 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸುವಂತೆ ಸರ್ಕಾರಕ್ಕೆ ಸಲಹೆಯನ್ನ ನೀಡ್ತಾರೆ. ಸರ್ಕಾರ ಈ ರಾಜ್ಯಗಳ ಪುನರ್ ವಿಂಗಡಣೆ ಆಯೋಗದ ವರದಿಯ ಆಧಾರದ ಮೇಲೆ, ಫಜಲ್ ಅಲಿ ಆಯೋಗದ ವರದಿಯ ಆಧಾರದ ಮೇಲೆ ಒಟ್ಟು 14 ರಾಜ್ಯಗಳನ್ನ 6 ಕೇಂದ್ರಾಡಳಿತ ಪ್ರದೇಶಗಳನ್ನ ರಚನೆ ಮಾಡ್ತಾರೆ. ಹೀಗೆ ಭಾರತದಲ್ಲಿ ಹೋರಾಟದ ಫಲಶ್ರುತಿಯಾಗಿ ರಾಜ್ಯಗಳು ರಚನೆಗೊಳ್ಳುತ್ತವೆ ಸ್ನೇಹಿತರೆ. ಇತ್ತೀಚೆಗೆ 2019 ಆಗಸ್ಟ್ 5ರಂದು ಜಮ್ಮು ಕಾಶ್ಮೀರ ಅಂತಕ್ಕಂಥ ರಾಜ್ಯವನ್ನ ಕೇಂದ್ರಾಡಳಿತ ಪ್ರದೇಶವನ್ನ ಮಾಡುವುದರ ಮೂಲಕ ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳು ಅಸ್ತಿತ್ವದಲ್ಲಿವೆ. ಇದರ ಜೊತೆಗೆ 8 ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವದಲ್ಲಿವೆ. ಇದಾಗಿತ್ತು ಸ್ನೇಹಿತರೆ ರಾಜ್ಯಗಳ ರಚನೆಯನ್ನು ತಿಳಿಸಿಕೊಡ್ತಕ್ಕಂತಹ ಸಂಚಿಕೆ. ಧನ್ಯವಾದಗಳು. ನೀವಿನ್ನೂ ನಮ್ಮ ವೇದಶಾಲೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಪಡೆಯಿರಿ. ಧನ್ಯವಾದಗಳು.